ಗುರುಗಳೇ, ಸಾಮಾನ್ಯವಾಗಿ ಎಲ್ಲರ ಹುಟ್ಟು ಹಬ್ಬ ಅಂದ್ಬಿಡ್ತೀವಿ. ಆದರೆ ಎಲ್ಲರ ಹುಟ್ಟು ನಮಗೆ ಹಬ್ಬ ಆಗಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಈ ಪರಿಪೂರ್ಣ ಅವತಾರದಲ್ಲಿರುವಂಥ ಕೃಷ್ಣ ಬಾಲ್ಯದಲ್ಲಿ ತೋರಿಸಿದಂಥ ಎಲ್ಲ ಲೀಲೆಗಳ ಹಿಂದೆ ಒಂದು ಅರ್ಥ ಇತ್ತು ಅಂತ. ಅಂದರೆ ತಾಯಿಗಷ್ಟು ಕಾಟ ಕೊಡ್ತಿದ್ರು, ತಾಯಿಗೆ ಇಡೀ ಬ್ರಹ್ಮಾಂಡವನ್ನೇ ಬಾಯಲ್ಲಿ ತೋರಿಸ್ತಾರೆ. ಜೊತೆಗೆ ಆ 2 ಮರಗಳ ಮಧ್ಯದಲ್ಲಿ ಒರಳುಗಳ ಸಮೇತ ಓಡಿ ಹೋಗ್ತಾರೆ. ಆ ಬಾಲ್ಯದ ಲೀಲೆಗಳ ಹಿಂದೆ ಇದ್ದಂಥ ಒಂದು ಅರ್ಥಗಳೇನು ಅಂತ? ಆ ಕೃಷ್ಣಾವತಾರದಲ್ಲಿ ಒಂದು ಆನಂದವನ್ನು ಕೊಡುವಂಥದ್ದು, ಇನ್ನೊಂದು ಈ ಗೋಪಿಯರಿಗೆ ಮತ್ತು ಗೋಪಾಲರಿಗೆ ಅವರನ್ನು ತನ್ನ ಜೊತೆಯಲ್ಲೇ ಇಟ್ಟುಕೊಂಡು ಈ ಎಲ್ಲ ಕೆಲಸಗಳನ್ನು ಮಾಡಿ ಎಲ್ಲೋ ಒಂದು ಕಡೆ ಅವರಿಗೆ ಇವನು ವಿಶೇಷವಾದಂಥ ಒಬ್ಬ ವ್ಯಕ್ತಿ, ಇವನು ನಮಗಿಂತ ವಿಶೇಷವಾದಂಥ ಸಾಕ್ಷಾತ್ ಭಗವಂತನ ಅವತಾರ ಕೃಷ್ಣ, ಶ್ರೀಮನ್ನಾರಾಯಣನ ಅವತಾರ. ಅಲ್ಲೂ ಅವತಾರದ ವಿಶೇಷ ತೋರಿಸ್ಕೊಳ್ಳಿಲ್ಲ. ವಿಶ್ವರೂಪ ದರ್ಶನ ಮಾಡಿದ ಮೇಲೂ ಯಶೋದೆಗೆ ಮಾಯೆ ಕೊಟ್ಟ, ಬಾಯಿನಲ್ಲಿ ವಿಶ್ವರೂಪ ದರ್ಶನವನ್ನು ಮಾಡಿಸ್ದ. ಆದರೆ ಮಾಯೆ ಕೊಟ್ಟ. ಮತ್ತೆ ಇವನು ಬಾಲಕ, ಮತ್ತೆ ಇವನನ್ನು ಹಗ್ಗದಲ್ಲಿ ಕಟ್ಟಿ ಹಾಕ್ತಾರೆ, ಇವನ್ನ ಹೊಡಿತಾರೆ, ಬೈತಾರೆ, ಎಲ್ಲ ಮಾಡ್ತಾರೆ. ಅದೆಲ್ಲ ಮಾಡಿಸ್ಕೊಳ್ತಾನೆ ಅವನು. ಅಲ್ಲೆಲ್ಲ ಅವನು ಸಾಮಾನ್ಯನಂತೆ ಇರ್ತಾನೆ. ಈ ಲೀಲೆಗಳಲ್ಲೆಲ್ಲ ನಡೆಸಿರೋವಂಥದ್ದು ಹೋದ ಜನ್ಮದಲ್ಲಿ ಏನೇನು ಇವರುಗಳಿಗೆ ಶಾಪ ಇತ್ತು, ಆ ಶಾಪ ವಿಮೋಚನೆ ಎಲ್ಲದನ್ನು ಒಂದಾದ್ಮೇಲೆ ಮಾಡಿ ಅವರಿಗೆ ಒಂದು ಜೀವನವನ್ನು ತೋರಿಸ್ದ, ಒಳ್ಳೆಯ ಜೀವನವನ್ನು ತೋರಿಸ್ದ. ತಾತ್ವಿಕವಾಗಿ ಯೋಚನೆ ಮಾಡೋದು ಸಹ ಬರೀ ಲೀಲೆಗಳು ಮಾತ್ರ ಅಲ್ಲ, ಆ ಎಲ್ಲ ಶಾಪ ಆಗಿದ್ದಲ್ಲ ಅವರೆಲ್ಲ ಶಾಪ ಮುಕ್ತರಾಗ್ಬಿಟ್ರು. ಅದೊಂದು ವಿಶೇಷ ಕೃಷ್ಣಾವತಾರದಲ್ಲಿ. ಗುರುಗಳೇ, ಮತ್ತು ಅಂದರೆ ನಮ್ಮ ಇಡೀ ಭಾರತ ಒಂದು ಪುಣ್ಯಕ್ಷೇತ್ರಗಳಿಂದ ತುಂಬಿರುವಂತಹ ಸನಾತನ ಭೂಮಿ. ಅದರಲ್ಲಿ ಶ್ರೀಕೃಷ್ಣನ ವಿಚಾರ ಅಂತ ತಗೊಳ್ಳೋದಾದರೆ ಹುಟ್ಟಿದ್ದಂಥದ್ದು ಉತ್ತರ ಭಾರತದಲ್ಲಿ, ಅದರಲ್ಲೂ ಕೂಡ ಬೇರೆ ಬೇರೆ ಅವತಾರಗಳಲ್ಲಿ, ಅಂದರೆ ಬೇರೆ ಬೇರೆ ರೂಪ ನಮ್ಮ ಭಾವನೆಗೆ ತಕ್ಕ ಹಾಗೆ. ಅದು ಈಗ ಉಡುಪಿಯಲ್ಲಿ ಕಡಗೋಲು ಕೃಷ್ಣನಾಗಿ ನೋಡ್ತೇವೆ, ಗುರುವಾಯೂರಿನಲ್ಲಿ ಅವರದೇ ಆದಂಥ ಆರಾಧನೆ ಇದೆ, ಜೊತೆಗೆ ದ್ವಾರಕೆಯಲ್ಲಿ, ಪುರಿಯಲ್ಲಿ, ಹೀಗೆ ಬೇಕಾದಷ್ಟು ಭಾವನೆಗಳಲ್ಲಿ ಬೇರೆ ಬೇರೆ ಕಡೆ ನೋಡ್ತೀವಿ. ಆ ಅನುಸಂಧಾನ ಹೇಗೆ ಅಂತ? ರಾಮ ಇಡೀ ಭಾರತದಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತಾನೆ. ಅರಣ್ಯವಾಸದ ಸಂದರ್ಭದಲ್ಲಿ ಅವನು ಅಯೋಧ್ಯೆಯನ್ನು ಬಿಟ್ಟು ಎಲ್ಲ ಕಡೆ ರಾಮ ಸುತ್ತಾಡ್ದ. ಕರ್ನಾಟಕಕ್ಕೂ ಬಂದ, ಅಂಜನಾದ್ರಿಗೆ ಬಂದಿದ್ದ, ಪಟ್ಟ ಸರೋವರ ಇಲ್ಲಿದೆ, ಶಬರಿಯನ್ನು ಭೇಟಿ ಮಾಡಿದ್ದು, ಸುಗ್ರೀವನನ್ನು ಭೇಟಿ ಮಾಡಿದ್ದು, ಆಂಜನೇಯನನ್ನು ಲಿಂಗ ಮಾಡಿದ್ದು. ಅರ್ಧ ವಾಲ್ಮೀಕಿ ರಾಮಾಯಣ ನಮ್ಮ ಕರ್ನಾಟಕದಲ್ಲಿ ಅಂಜನಾದ್ರಿಯಲ್ಲಿದೆ. ರಾಮ ಎಲ್ಲ ಕಡೆ ಸುತ್ತಾಡಿದ್ದು ಉಂಟು. ಕೃಷ್ಣ ಹೆಚ್ಚಿಗೆ ಸುತ್ತಾಡಲಿಲ್ಲ. ಅವನು ಮಥುರಲ್ಲಿ ಹುಟ್ಟಿದ, ಗೋಕುಲಕ್ಕೆ ಬಂದ, ವೃಂದಾವನಕ್ಕೆ ಬಂದ, ವೃಂದಾವನದಿಂದ ಅವನು ದ್ವಾರಕೆಗೆ ಹೋಗ, ಮತ್ತು ಹಸ್ತಿನಾಪುರ, ಅಲ್ಲಲ್ಲೇ ಸುತ್ತ. ಆದರೆ ಕೃಷ್ಣನ ಪ್ರಭಾವ ಹೇಗಿತ್ತು ಅಂದರೆ ಎಲ್ಲ ಕಡೆ ಕೃಷ್ಣನ ಪ್ರಭಾವ ಆಗ್ಬಿಡ್ತು. ಉತ್ತರ ಭಾರತ ಮಾತ್ರ ಅಲ್ಲ, ದಕ್ಷಿಣ ಭಾರತದಲ್ಲಿ ಎಷ್ಟು ದೇವಸ್ಥಾನಗಳು, ಕೃಷ್ಣ ಕ್ಷೇತ್ರಗಳು ಇದೆಲ್ಲ. ಪಂಚ ಕೃಷ್ಣಾರಣ್ಯ ಕ್ಷೇತ್ರಗಳು ಒಂದು ತಮಿಳುನಾಡಿನಲ್ಲಿದೆ. ಆಳ್ವಾರುಗಳು ಹಾಡಿರುವಂಥದ್ದು, ಶ್ರೀ ವೈಷ್ಣವ ಸಂತರು ಹಾಡಿರುವಂಥದ್ದು ಪಂಚ ಕೃಷ್ಣಾರಣ್ಯ ಕ್ಷೇತ್ರಗಳು. ಯಾವುದು ಗುರುಗಳೇ? ಅದರಲ್ಲಿ ಮನ್ನಾರ್ಗುಡಿ ಒಂದೇ, ಮನ್ನಾರ್ಗುಡಿ ರಾಜಗೋಪಾಲ ಒಂದಿದೆ. ತೇರಳಂದೂರು ಕೃಷ್ಣ, ಅವನು ಕೃಷ್ಣಾರಣ್ಯ ಕ್ಷೇತ್ರ. ಅದರ ಪಕ್ಕದಲ್ಲೇ ಇನ್ನೊಂದು ಗ್ರಾಮ ಇದೆ, ಅದು ಕೃಷ್ಣಾರಣ್ಯ ಕ್ಷೇತ್ರ. ಕೃಷ್ಣನ ದೇವಸ್ಥಾನಗಳಿಗೇನು ಕಮ್ಮಿ ಇಲ್ಲ. ರಾಮನ ದೇವಸ್ಥಾನಗಳು ಸರಿ. ಅದರಲ್ಲಿ ವಿಶೇಷವಾಗಿ ಪುರಿ ಜಗನ್ನಾಥನ ಕ್ಷೇತ್ರ ಬಹಳ ವಿಶೇಷವಾದಂಥದ್ದು. ಅಲ್ಲಿಯ ಐತಿಹ್ಯದ ಪ್ರಕಾರ ಕೃಷ್ಣನ ಆತ್ಮ ಅಲ್ಲಿ ಇದೆ. ಅದನ್ನೇ ಇವತ್ತಿಗೂ ಗುಪ್ತ ವೃಂದಾವನ ಅಂತ ಅದನ್ನು ಕರೀತಾರೆ. ಅಲ್ಲಿ ಕೃಷ್ಣನ ಆತ್ಮ ಇದೆ. ಅಲ್ಲಿ ದಾರುಬ್ರಹ್ಮನಾಗಿ ದರ್ಶನ ಕೊಡ್ತಾನೆ ಭಗವಂತ. ಅನುರೇಣು ತೃಣಕಾಷ್ಟಗಳಲ್ಲೆಲ್ಲ ವ್ಯಾಪಿಸಿದ್ದಾನೆ. ಇದು ಸಿದ್ಧಾಂತ. ನಮ್ಮ ಸ್ವಾಮಿ ರಾಮಾನುಜರು ಇದನ್ನು ಪ್ರತಿಪಾದಿಸಿದರು. ಎಲ್ಲ ಕಡೆ ಭಗವಂತ ಇದ್ದಾನೆ. ಜಗತ್ತೆಲ್ಲ ಭಗವಂತನ ಸೃಷ್ಟಿ. ಇದರಲ್ಲಿ ಭಗವಂತ ಇದ್ದಾನೆ, ಅದರಲ್ಲಿ ಭಗವಂತ ಇದ್ದಾನೆ, ಅದರಲ್ಲಿ ಭಗವಂತ ಇದ್ದಾನೆ, ಎಲ್ಲ ಕಡೆ ಭಗವಂತ ಇದ್ದಾನೆ. ಆ ಭಗವಂತ ಇರೋದು ಹೇಗೆ ಗೊತ್ತಾಗುತ್ತೆ? ದೇವಸ್ಥಾನಗಳಲ್ಲಿ ನಾವು ಹೋದರೆ ಆ ಮೂರ್ತಿಯನ್ನು ದರ್ಶನ ಮಾಡ್ತೀವಿ. ಆದರೆ ಅದರ ಅರಿವಾಗಬೇಕಲ್ಲ. ಅದಕ್ಕೆ ಈ ಕೃಷ್ಣ ಯೋಚನೆ ಮಾಡ್ದ, ನಾಳೆ ಜನಕ್ಕೆ ಸಂದೇಹ ಬರಬಾರ್ದು, ದಾರು ರೂಪದಲ್ಲೂ ನಾನು ಇರ್ತೀನಿ ಅಂಥೇಳಿ ಪುರುಷೋತ್ತಮ ಕ್ಷೇತ್ರ ಅದು ಪುರಿ ಕ್ಷೇತ್ರ. ಬಹಳ ವಿಶೇಷವಾದಂಥ ಕ್ಷೇತ್ರ. ಅಲ್ಲಿ ನಡೆಯುವಂಥ ಭೋಗ ಇದೆಯಲ್ಲ, ಎಲ್ಲಿ ಜಗತ್ತಿನಲ್ಲಿ ಎಲ್ಲೂ ಅಂಥ ಭೋಗ ನಡೆಯೋದಿಲ್ಲ.
ಅಲ್ಲಿ ಬಲರಾಮ ಸುಭದ್ರ ಜೊತೆಯಲ್ಲಿ ತ್ರಿಮೂರ್ತಿಗಳು ಅವರು ಇದ್ದಾರೆ. ಅಲ್ಲಿ ನಡೆಯುವಂತಹ ರಥಯಾತ್ರೆ ವಿಶ್ವವಿಖ್ಯಾತವಾದಂತಹ ರಥಯಾತ್ರೆ. ಅತ್ಯಂತ ಸಾಮಾನ್ಯರಿಗೆ, ಮುಗ್ಧರಿಗೆ ಆ ಜಗನ್ನಾಥ ಅನುಗ್ರಹ ಮಾಡ್ತಾನೇ ಇರ್ತಾರೆ. ಮತ್ತು ಆ ವಿಗ್ರಹದ ವಿಶೇಷತೆ ಏನಂದ್ರೆ ಸಹಜವಾಗಿ ನಾವು ಮೂರ್ತಿ ನೋಡ್ತೀವಿ, ಅದರಲ್ಲಿ ಬಹಳ ವಿಕಾರದ ರೂಪದಲ್ಲಿ ವಿಕಾರ ಚುಚಿ ಅದು ಅಪಶಬ್ದ ಆಗುತ್ತೆ. ವಿಕಾರ ಅಂತಲ್ಲ, ಅದು ಸಕಾರದಲ್ಲಿ ಸ್ವರೂಪದಲ್ಲಿ ಆನಂದದಾಯಕವಾದಂಥ ರೂಪ. ಅದು ತುಂಬ ಆನಂದದಾಯಕವಾದಂಥ ರೂಪ ಅದು. ಅದಕ್ಕೆ ಒಂದು ಬಲವಾದಂಥ ಐತಿಹ್ಯ ಅಂದರೆ ಮಹಾಭಾರತದ ಯುದ್ಧ ಎಲ್ಲ ಆದಮೇಲೆ ಕೃಷ್ಣ ಏನಾಯಿತು ಅಂದರೆ ಒಂದು ಜಾಗದಿಂದ ಬಿಟ್ಟು ಮತ್ತೊಂದು ಜಾಗಕ್ಕೆ ಹೋದ್ಮೇಲೆ ಹಿಂದಿನ ಜಾಗಕ್ಕೆ ಬರ್ತಾ ಇರಲಿಲ್ಲ. ಅವನು ವೃಂದಾವನಕ್ಕೆ ಬರಲೇ ಇಲ್ಲ. ವೃಂದಾವನದಲ್ಲೇ ಒಂದು 5-6 ವರ್ಷ ಆ ರಾಸಲೀಲೆ ಇದೆಲ್ಲ ತನಕ ಆದಮೇಲೆ ಅವನು ಮುಂದೆ ಹೊರಟುಬಿಟ್ಟ. ಅವನು ಇಲ್ಲಿಗೆ ಬರಲಿಲ್ಲ. ಈ ಕೃಷ್ಣನ ಲೀಲೆಗಳನ್ನೆಲ್ಲ ದೇವಿಕಿ ವಸುದೇವರು ನೋಡಲೇ ಇಲ್ಲ, ಪಾಪ ಅನುಭವಿಸಲೇ ಇಲ್ಲ. ಅವತ್ತು ಕೃಷ್ಣಾವತಾರ ಆಯಿತು, ಅವನ ಆಜ್ಞೆಯಂತೆಯೇ, ಅವನ ಸೂಚನೆಯಂತೆಯೇ ಅವನ್ನ ಗೋಕುಲಕ್ಕೆ ಬಿಡ್ತಾರೆ, ಮುಂದಕ್ಕೆ ಹೊರಟು ಬಿಡ್ತಾನೆ. ಯಶೋದೆಗೆ ಈಗ ಭಾಗ್ಯ ಸಿಕ್ತು. ಅದನ್ನೇ ನಮ್ಮ ಹಿರಿಯರು ಹೇಳ್ತಾರೆ, ಸಂತರೆಲ್ಲ ಹೇಳ್ತಾರೆ, ನಿನ್ನ ಭಾಗ್ಯ ದೊಡ್ಡದು ಯಶೋದೆಗೆ ಹೇಳುವಂಥದ್ದು. ಹೆತ್ತ ತಾಯಿಗೆ ಕೃಷ್ಣ ತನ್ನ ಲೀಲೆಗಳನ್ನು ತೋರಿಸೋಕ್ಕಾಗಲಿಲ್ಲ, ಯಶೋದೆಗೆ ತೋರಿಸ್ದ. ಆ ಭಾಗ್ಯ ಯಶೋದೆಯ ಭಾಗ್ಯ, ನಂದ ಮಹಾರಾಜನ ಭಾಗ್ಯ ಅದು. ಅಲ್ಲಿಂದ ಅವನು ಮತ್ತೆ ದ್ವಾರಕೆಗೆ ಹೊರಟೋಗ್ತಾನೆ, ಹಸ್ತಿನಾಪುರಕ್ಕೆ ಹೋಗ್ತಾನೆ, ಎಲ್ಲ ಕಡೆ ಹೋಗ್ತಾನೆ. ಆದರೆ ಮತ್ತೆ ಯಾವ ಜಾಗಕ್ಕೂ ಅವನು ಕೃಷ್ಣ ವಾಪಸ್ ಬರೋದಿಲ್ಲ, ಹಾಗಾಗಿ ಸಂಚಾರ ಮಾಡ್ತಾನೆ ಇರ್ತಾನೆ. ಅವನು ಈ ಅನುಭವಗಳನ್ನೆಲ್ಲ ಮಹಾಭಾರತ ಯುದ್ಧ ಆದಮೇಲೆ ದೇವಕಿ ಮತ್ತು ಯಶೋದೆ ಇವರೆಲ್ಲ ಪರಸ್ಪರ ಭೇಟಿಯಾಗ್ತಾರೆ. ಭೇಟಿಯಾದಾಗ ದೇವಿಕೆ ಕೇಳ್ತಾರೆ, ಕೃಷ್ಣ ಏನೇನೋ ಲೀಲೆಗಳನ್ನೆಲ್ಲ ಮಾಡಿಸ್ತಾನೆ ಅಂತ ಹೇಳಿದ್ಯಲ್ಲ, ಅದನ್ನೆಲ್ಲ ನನಗೆ ಹೇಳು ಅಂತ. ಸೊ ದೇವಕಿ ಮತ್ತು ಯಶೋದೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಹೊರಗಡೆಯಲ್ಲಿ ಇವರಿಬ್ಬರು ಮಾತಾಡ್ತಾ ಇದ್ದ ಹೊರಗಡೆಯಲ್ಲಿ ಮೊದಲು ಬಲರಾಮ ಬರ್ತಾನೆ. ಬಲರಾಮ ಕೇಳ್ತಾನೆ ಇರ್ತಾನೆ. ಸುಭದ್ರೆ ಬರ್ತಾಳೆ, ಗಲಾಟೆ ಮಾಡಬೇಡ, ನೀನು ಸುಮ್ಮನೆ ಕೇಳು ಅಂತಾನೆ. ಕೊನೆಗೆ ಕೃಷ್ಣ ಬರ್ತಾನೆ. ಕೃಷ್ಣ ಈ ಲೀಲೆಗಳನ್ನೆಲ್ಲ ಕೇಳ್ತಾ ಇದ್ದಾಗ ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ನಾನು ಈ ಲೀಲೆಗಳನ್ನೆಲ್ಲ ಮಾಡಿದ್ನಾ ಅಂತ ಆ ಸ್ಥಿತಿಯಲ್ಲಿ ನಿಂತುಬಿಡ್ತಾನೆ. ಇವತ್ತು ಪುರುಷೋತ್ತಮ ಕ್ಷೇತ್ರದಲ್ಲಿ ಅವನು ನಿಂತಿರುವಂಥ ಭಂಗಿ ಇದೆಯಲ್ಲ, ಅವನ ಲೀಲೆಗಳನ್ನೇ ಅವನೇ ಕೇಳಿ ಮುಗ್ದು ಬೆರಗಾಗ್ಬಿಡ್ತಾನೆ. ಅಯ್ಯೋ ನಾನು ಇದನ್ನೆಲ್ಲ ನಡೆಸಿದ್ನಾ ಅಂತ ಹೇಳಿ ದಾರು ರೂಪದಲ್ಲಿ ದರ್ಶನ ಕೊಡ್ತಾನೆ ಅಂತ ಆ ಕ್ಷೇತ್ರದ ಐತಿಹ್ಯ